ಓಕೆ. ಸೊ ಫಸ್ಟಿಗೆ ಒಂದು ಬೌಲಲ್ಲಿ ನೀರು ತೊಗೊಳ್ರಿ. ಸೊ ನೀರು ತೊಗೊಂಡು ಸೊ ಇಲ್ಲಿ ಸಿ ದ ಸರ್ಫೇಸ್ ಟೆನ್ಷನ್ ಎಕ್ಸ್ಪೆರಿಮೆಂಟ್. ಸೊ ಖಾಲಿ ಪೇಪರ್, ಒಂದು ಫ್ಲ್ಯಾಟ್ ಇರೋ ಪೇಪರ್ನ ತೆಗೆದುಕೊಂಡು ಸೊ ಈ ಬೌಲಲ್ಲಿ ಹಾಕ್ರಿ. ಓಕೆನಾ? ಸೊ ಬೌಲಲ್ಲಿ ಹಾಕಿ ಸೊ ಅದನ್ನು ಫ್ಲ್ಯಾಟಾಗಿ ಇಡಿ. ಸೊ ನಾವು ಈಗ ಏನು ಮಾಡ್ಬೋದು ಅಂತಂದರೆ, ನಮಗೆ ಗೊತ್ತು ಈ ಸ್ಟೀಲ್ದು ಡೆನ್ಸಿಟಿ ಏನಿದೆ ಜಾಸ್ತಿ ಇದೆ ಈ ಪೇಪರ್ಗಿನ, ರೈಟ್? ಸೊ ಅವಾಗ ಏನಾಗುತ್ತೆ, ಇದನ್ನು ನಾನು ಇದ್ರ ಮೇಲೆ ಹಾಕಿದಾಗ ಏನಾಗಬೇಕು, ಅದು ಮುಳುಗಬೇಕು, ರೈಟ್? ಅದು ಮುಳುಗಲ್ಲ. ಯಾಕೆ ಮುಳುಗೋದಿಲ್ಲ ಅಂತಂದರೆ, ಅದು ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್. ಯಾಕೆ ಅಂತಂದರೆ, ಯು ಕ್ಯಾನ್ ಅಬ್ಸರ್ವ್ ನಾವು ಇದನ್ನು ಇಲ್ಲಿ ಮೇಲೆ ಇಡ್ತೀನಿ. ಸೊ ಈ ಪೇಪರ್ ಮುಳುಗಿಲ್ಲ. ಯಾಕೆ ಮುಳುಗಿಲ್ಲ ಅಂತಂದರೆ, ಈ ಪೇಪರ್ ಕೆಳಗಡೆ ಇರ್ತಕ್ಕಂಥ ಏನು ವಾಟರ್ ಮಾಲಿಕ್ಯೂಲ್ಸು, ದೇ ಆರ್ ಅಟ್ರಾಕ್ಟೆಡ್ ಟು ಈಚ್ ಅದರ್ ಆ್ಯಂಡ್ ದೇ ಆರ್ ಮೇಕಿಂಗ್ ಸಮ್ ಎಲಾಸ್ಟಿಕ್ ಮೆಟೀರಿಯಲ್ ಆ್ಯಂಡ್ ಅದು ಸ್ಕಿನ್ ಥರ ಬಿಹೇವ್ ಮಾಡ್ತಾ ಇದ್ದಾವೆ. ಸೊ ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ, ಅದು ಮುಳುಗೋದಕ್ಕೆ ಬಿಡ್ತಾ ಇಲ್ಲ. ಓಕೆ. ಸೊ ಅಂಟಿಲ್ ಇದಕ್ಕೆ ಲಿಮಿಟೇಷನ್ಸ್ ಇದೆ, ಇದ್ರದ್ದು ವೇಟು ಒಂದು ಲೆವೆಲ್ ಮಟ್ಟ ಮಾಡುತ್ತೆ. ಸೊ ನೀವು ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಇನ್ನೊಂದು ಫೋರ್ಕನ್ನು ನಾನು ಹಾಕ್ತೀನಿ ಇಲ್ಲಿ. ಓಕೆ. ಇನ್ನೊಂದು ಫೋರ್ಕ್ ಹಾಕಿದ್ರೆ ಈ ವೇಟ್ವರೆಗೂ ಕೂಡ ಅದು ಟಾಲರೇಟ್ ಮಾಡ್ಕೊಂಡಿದೆ. ಸೊ ಅದು ಬಿಟ್ಟು ಈಗ ಇನ್ನೂ ಸ್ವಲ್ಪ ನಾನು ವೇಟ್ ಜಾಸ್ತಿ ಆದರೆ ಏನಾಗುತ್ತೆ, ಅದು ಸಿಂಕ್ ಆಗುತ್ತೆ, ಇದು ಬ್ರೇಕ್ ಆಗುತ್ತೆ, ರೈಟ್? ಸೊ ಇದು ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್, ದ ವಾಟರ್ ಮಾಲಿಕ್ಯೂಲ್ಸ್ ಬಿಲೋ ದಿಸ್ ಪೇಪರ್ ಮೀನ್ಸ್ at the surface they will attract each other so that they are going to form the elastic like body. They are going to making the skin of that surface. ಸೊ ಅದು ಅಲೌ ಮಾಡ್ತಾ ಇಲ್ಲ ಬ್ರೇಕ್ ಆಗೋದಕ್ಕೆ. ಓಕೆನಾ? ಸೊ ಅದು ಬಿಟ್ಟು ಮತ್ತೆ ನೆಕ್ಸ್ಟ್ ಏನೇ ಬಾಡಿ ಹಾಕಿದರೂ ಕೂಡ ನೀವು ಅದೇನಾಗುತ್ತೆ, ಸಿಂಕ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಾದರೂ ನೀವು ತೊಗೊಳ್ಳಿರ್ಬೇಕಂದ್ರೆ, ಸೊ ಈಗ ನಾನು ಇದನ್ನು ಯಾವುದೋ ಒಂದು ಮೆಟೀರಿಯಲ್ ಹಾಕಿದರೆ ಏನಾಗುತ್ತೆ, ಅದು ಸಿಂಕ್ ಆಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ಬ್ರೇಕ್ ಆಯಿತು, ಸರ್ಫೇಸ್ ಟೆನ್ಷನ್ ಹೋಯಿತು, ಹಾಗಾಗಿ ಸಿಂಕ್ ಆಯಿತು. ಓಕೆನಾ? ಸೊ ದಿಸ್ ಇಸ್ ಅ ಸ್ಮಾಲ್ ಎಕ್ಸ್ಪೆರಿಮೆಂಟ್ ವಿಚ್ ವಿಲ್ ಟೆಲ್ ಯು ಅಬೌಟ್ ದ ಸರ್ಫೇಸ್ ಟೆನ್ಷನ್ ಎಕ್ಸ್ಪೆರಿಮೆಂಟ್. ಥ್ಯಾಂಕ್ ಯು. ಎಕ್ಸ್ಪೆರಿಮೆಂಟ್ ನೋಡೋಣ. ಆ ಎಕ್ಸ್ಪೆರಿಮೆಂಟ್ ಹೆಸರು ಬಂದ್ಬಿಟ್ಟು ಏರ್ ರೆಸಿಸ್ಟೆನ್ಸ್ ಆ್ಯಂಡ್ ಗ್ರಾವಿಟಿ. ಸೊ ಇದರಲ್ಲಿ 2 ಪೇಪರನ್ನು ತಗೋಣ. ಸೊ ಒಂದು ಪೇಪರ್ ಬಂದ್ಬಿಟ್ಟು ಹಿಂಗೆ ಫ್ಲ್ಯಾಟ್ ಇರಲಿ. ಓಕೆ. ಇನ್ನೊಂದು ಪೇಪರು ಇದೇ ಗಾತ್ರದ್ದು, ಇದೇ ಮಾಸ್ದು ನಾನು ಇದನ್ನು ಹಿಂಗೆ ಫೋಲ್ಡ್ ಮಾಡಿದ್ದೀನಿ, ರೈಟ್? ಸೊ ಫೋಲ್ಡ್ ಮಾಡಿ ಈ 2 ಪೇಪರ್ನ ಮೇಲ್ಗಡೆಯಿಂದ ಕೆಳಗಡೆ ಬಿಡ್ತೀನಿ. ಸೊ ಯಾವುದು ಫಸ್ಟು ಭೂಮಿಗೆ ಕೆಳಗೆ ಹೋಗಿ ಮುಟ್ಟುತ್ತೆ ಎರಡರಲ್ಲಿ, ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಾಲ್ ಈ ಶೇಪ್ ಇರೋದು ಕೆಳಗಡೆ ಫಾಸ್ಟಾಗಿ ಮುಟ್ಟುತ್ತೆ. ಇದನ್ನು ನೋಡೋಣ ನಾವು. ಈಗ ಮೇಲೆ ಎತ್ತರದಿಂದ ಕೆಳಗೆ ಬಿಡೋಣ. ಸೊ ಯಾವುದು ಫಸ್ಟ್ ಹೋಗುತ್ತೆ ಅದನ್ನು ನೋಡೋಣ. ಓಕೆ. ಸೊ ಈಗ ಇದು ಫಸ್ಟ್ ಬಂತು, ಇದು ಸೆಕೆಂಡ್ ಬಂತು. ಯಾಕೆ ಇದು ಫಸ್ಟ್ ಬಂತು, ಇದು ಸೆಕೆಂಡ್ ಬಂತು ಅನ್ನೋದನ್ನು ನಾವು ಸೈನ್ಸ್ ಮೂಲಕ ತಿಳ್ಕೊಳ್ಳೋದಾದರೆ, ಸೊ ಈಗ ಇದು ಗ್ರಾವಿಟಿ ಮತ್ತು ರೆಸಿಸ್ಟೆನ್ಸ್ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಗ್ರಾವಿಟಿ, ಸೊ ಈಗ ಈ ಪೇಪರ್ ತಗೊಂಡ್ರೆ ಇದ್ರದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇದೆ. ಯಾವಾಗ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ರೆಸಿಸ್ಟೆನ್ಸು ಓಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಮೂಮೆಂಟು ಕಡಿಮೆ ಆಗ್ತಂತ ಬರುತ್ತೆ ಗ್ರಾವಿಟಿಗೆ. ಓಕೆನಾ? ಇದನ್ನು ಕನ್ಸಿಡರ್ ಮಾಡಿರಿ. ಇವಾಗ ಇದ್ರದ್ದು ಸರ್ಫೇಸ್ ಏರಿಯಾ ಬಹಳ ಕಡಿಮೆ ಇದೆ. ಕ್ಯಾನ್ ಅಬ್ಸರ್ವ್, ಸರ್ಫೇಸ್ ಏರಿಯಾ ಬಹಳ ಕಡಿಮೆ ಇದೆ, ಹಾಗಾಗಿ ಇದ್ರದ್ದು ರೆಸಿಸ್ಟೆನ್ಸ್ ಬಹಳ ಕಡಿಮೆ ಇರುತ್ತೆ, ಹಾಗಾಗಿ ಮೋಷನ್ ಏನಾಗುತ್ತೆ, ಬಹಳ ಫಾಸ್ಟ್ ಆಗುತ್ತೆ. ಸೊ ಇದನ್ನು ರೆಸಿಸ್ಟೆನ್ಸ್ ನೋಡ್ರಿ. ಇವಾಗ ಇದ್ರದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಮೂಮೆಂಟು ಭಾಳ ಸ್ಲೋ ಇರುತ್ತೆ, ಹಾಗಾಗಿ ಗ್ರಾವಿಟಿ ಭಾಳ ಲೇಟಾಗಿ ಇದು ಕಂಪೇರ್ ಟು ಆ ಬಾಲ್ ಲೇಟಾಗಿ ಬೀಳುತ್ತೆ. ಸೊ ಓಕೆ, ಇವಾಗ ಒಂದು ಎಕ್ಸ್ಪೆರಿಮೆಂಟ್ ನೋಡೋಣ. ರೂಲರ್ ಸ್ಕೇಲ್, ಪ್ಲಾಸ್ಟಿಕ್ ಅಥವಾ ವುಡನ್ ಅಥವಾ ಸ್ಟೀಲ್ದು ಸ್ಕೇಲ್ ತಗೋಬೇಕು. ಸೊ ಸ್ಕೇಲ್ ತಗೊಂಡು ಸೊ ಇದನ್ನು ನೀವು ಟೇಬಲ್ ಮೇಲೆ ಇಟ್ಕೊಳ್ರಿ, ಟೇಬಲ್ ಅಥವಾ ಎನಿಥಿಂಗ್. ಸೊ ಇಲ್ಲಿ ನೀವು ಈ ಲೆಂತ್ ಆಫ್ ದಿ ಸ್ಕೇಲ್ ಇದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಟ್ರೈ ಮಾಡ್ಬೋದು, ಹಾಫ್ ಹಿಡ್ಕೊಂಡು ಟ್ರೈ ಮಾಡ್ಬೋದು, ಅಥವಾ ಇದನ್ನು ಇಟ್ಕೊಂಡು ಟ್ರೈ ಮಾಡ್ಬೋದು. ಓಕೆ. ಸೊ ಈಗ ನಾವು ನೋಡ್ತಾ ಹೋಗೋಣ ಸುಮ್ಮನೆ. ಓಕೆ, ಲೆಟ್ ಅಸ್ ಅಬ್ಸರ್ವ್ ದಿಸ್. ಅಬ್ಸರ್ವ್ ಮಾಡಿ ಅಲ್ಲ. ಸೊ ಈಗ ನಾವು ಇದನ್ನು ರಿಲೀಸ್ ಮಾಡೋಣ. ಸೊ ಈಗ ಇಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು, ರೈಟ್? ಓಕೆ. ಸೊ ಆ ವೈಬ್ರೇಷನ್ನು ಸ್ಟಾರ್ಟ್ ಆಗಿ ಸ್ಲೋ ವೈಬ್ರೇಷನ್ಸ್ ಇದೆ, ಮತ್ತು ಸೌಂಡ್ ಬರ್ತಾ ಇಲ್ಲ. ಓಕೆ. ಸೊ ಈಗ ನಾನು ಈ ಸ್ಕೇಲ್ದ ಲೆಂತನ್ನು ಇನ್ನೊಂದು ಸ್ವಲ್ಪ ಹಾಫಿಗೆ ತೊಗೊತೀನಿ. ಈಗ ಅಬ್ಸರ್ವ್ ಮಾಡಿ, ರಿಲೀಸ್ ಮಾಡ್ತೀನಿ. ಇವಾಗ ಸೌಂಡ್ ಬಂತು, ಪ್ಲಸ್ ವೈಬ್ರೇಷನ್ಸು ಇದೆ, ಸೌಂಡು ಇದೆ. ಓಕೆ. ಸೊ ಈಗ ಮತ್ತೆ ಈ ಡಿಸ್ಟೆನ್ಸ್ನ ಹಿಂದೆ ತೊಗೊತೀನಿ.
ಈಗ ಅಬ್ಸರ್ವ್ ಮಾಡಿ, ರಿಲೀಸ್ ಮಾಡ್ತೀನಿ. ಸೊ ಸೌಂಡ್ ಜಾಸ್ತಿ ಬಂತು, ರೈಟ್? ಏನಾಯಿತು, ಫಸ್ಟ್ ಕೇಸಲ್ಲಿ ಸೌಂಡ್ ಬರಲಿಲ್ಲ, ಸೆಕೆಂಡ್ ಕೇಸಲ್ಲಿ ಸ್ವಲ್ಪ ಸೌಂಡ್ ಬಂತು, ಥರ್ಡ್ ಕೇಸಲ್ಲಿ ಜಾಸ್ತಿ ಸೌಂಡ್ ಬಂತು, ರೈಟ್? ಸೊ ಏನಿದು ವೈಬ್ರೇಷನ್ನು. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಏನು ವೈಬ್ರೇಷನ್ಸ್ ಆಗ್ತಾ ಇದೆ, ಇದು ಏರಲ್ಲಿ ವೈಬ್ರೇಷನ್ಸ್ ಆಗೋದ್ರಿಂದ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಸೊ ಅದನ್ನು ನಾವು ಇಲ್ಲಿ ಫ್ರೀಕ್ವೆನ್ಸಿ ಟರ್ಮಲ್ಲಿ ಹೇಳೋಣ. ಈ ವೈಬ್ರೇಷನ್ಸ್ ಏನಾಗ್ತಾ ಇದೆ ಇದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿಬೇಕು. ಓಕೆನಾ? ಸೊ ಯಾವಾಗ ಈ ಲೆಂತ್ ಜಾಸ್ತಿ ಇರುತ್ತೋ ಆವಾಗ, ಈ ವೈಬ್ರೇಷನ್ ಲೆಂತ್ ಜಾಸ್ತಿ ಇರುತ್ತೋ ಆವಾಗ ಈ ಫ್ರೀಕ್ವೆನ್ಸಿ ಏನಿರುತ್ತೆ ಆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಮತ್ತು ಆ ಪಿಚ್ ಕೂಡ ಕಡಿಮೆ ಇರುತ್ತೆ. ಪಿಚ್ ಅಂದರೆ ಸೌಂಡ್ ಕೂಡ ಕಡಿಮೆ ಇರುತ್ತೆ. ಯಾವಾಗ ನೀವು ಈ ಡಿಸ್ಟೆನ್ಸನ್ನು ಕಡಿಮೆ ಮಾಡ್ತಾ ಹೋಗ್ತಿರೋ ಇವಾಗ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಫ್ರೀಕ್ವೆನ್ಸಿ ಅಂದರೆ ಏನು? ನಂಬರ್ ಆಫ್ ಆಸಿಲೇಷನ್ಸ್. ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಪಿಚ್ ಜಾಸ್ತಿ ಇರುತ್ತೆ, ಸೌಂಡ್ ಜಾಸ್ತಿ ಇರುತ್ತೆ. ಓಕೆನಾ? ಲಾಂಗರ್ ದ ಡಿಸ್ಟೆನ್ಸ್, ಫ್ರೀಕ್ವೆನ್ಸಿ ಈಸ್ ಲೆಸ್. ಸ್ಮಾಲರ್ ದ ಡಿಸ್ಟೆನ್ಸ್, ಫ್ರೀಕ್ವೆನ್ಸಿ ಈಸ್ ಮೋರ್. ಫ್ರೀಕ್ವೆನ್ಸಿ ಮೀನ್ಸ್ ನಂಬರ್ ಆಫ್ ಆಸಿಲೇಷನ್ಸ್ ಜಾಸ್ತಿ ಇರುತ್ತೆ. 1 ಸೆಕೆಂಡಿಗೆ ಇಲ್ಲಿ ಆಸಿಲೇಷನ್ ಜಾಸ್ತಿ ಇರುತ್ತೆ, 1 ಸೆಕೆಂಡಿಗೆ ಇಲ್ಲಿ ಆಸಿಲೇಷನ್ಸ್ ಕಡಿಮೆ ಇರುತ್ತೆ. ಓಕೆ, ಇಟ್ ಈಸ್ ಅ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಬೈ ಕನ್ಸಿಡರಿಂಗ್ ದಿಸ್ ರೂಲರ್ you can do this experiment. Okay, this is a class ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ಗೆ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ.